ಶ್ರೀ ಲಾಲ್ಬಾಗ್ಚ ರಾಜ ದರ್ಶನವರ ನಾವು ಬಂದಿರುತ್ತೇವೆ. ಚಿಂಚ್ಪೋಕ್ಲಿಚ ಚಿಂತಾಮಣಿ. ಇದು ಗಣಪತಿ ಅಗದಿ ಶ್ರೇಷ್ಠ. ಇದು 106 ವರ್ಷ ಹೆಚ್ಚು ಕಮ್ಮಿ ಇದು ಸ್ಥಾಪನಾ ಮಾಡ್ತಾ ಇದ್ದಾರೆ 106 ವರ್ಷದಿಂದ. ಇದು ಚಿಂತಾಮಣಿ ಗಣಪತಿಯ ಮೇನ್ ದ್ವಾರಬಾಗ್ಲ. ಇದು ಮೇನ್ ಗಲ್ಲಿ. ಇಲ್ಲಿಂದ ನಾವು ಒಳಗೆ ಹೋಗಬೇಕು. ನೀವೇನಲ್ಲಿ ಬಾಜು ಬ್ಯಾರಿಗೇಟನ್ನು ನೋಡ್ತಾ ಇದ್ರಿ ಅಲ್ಲಿಂದ ಅಲ್ಲಿ ತನಕ ಪಾಳಿರ್ತೈತಿ. ಇದು ನೋಡ್ರಿ, ಶ್ರೀ ಚಿಂತಾಮಣಿ ಗಣಪತಿಯ ದರ್ಶನ ಅತಿ ಅದ್ಭುತ ಆಯಿತು ನಮ್ದು. ಇಲ್ಲೇ ನಮಗೆ ಗೊತ್ತಿಲ್ಲ ಗಣಪನ ಆಶೀರ್ವಾದ ಇರ್ಬೋದು. ಯಾಕಂತಂದ್ರೆ ನಾವು ಶ್ರೀ ಚಿಂತಾಮಣಿ ಗಣಪತಿಯ ದರ್ಶನ ಬರೇ 5 ನಿಮಿಷಲ್ಲಿ ನಾವು ಮಾಡೇವಿ. ಯಾಕಂತಂದ್ರೆ ಅಲ್ಲೇ 4 ತಾಸಿಂದ ಪಾಳಿಯಲ್ಲಿ ನಿಂತಿದ್ದಾರೆ ಜನ. ಬಟ್ ಅದು ನಮ್ಮ ಎಂಥ ಅದೃಷ್ಟ ಗೊತ್ತಿಲ್ಲ. ಗಣಪನ ಆಶೀರ್ವಾದನ ನಾನು ಅನ್ಕೊತೀನಿ. ಯಾಕಂತಂದ್ರೆ ಕೇವಲ 5 ನಿಮಿಷದಲ್ಲಿ ನಮ್ದು ದರ್ಶನ ಆಗೈತ್ರಿ. ಅತಿ ಸುಂದರ ಡೆಕೋರೇಷನನ್ನು ಮಾಡಿದ್ದಾರೆ. ಅತಿ ಸುಂದರ ಚಿಂತಾಮಣಿ ಗಣಪತಿ ಇದು. ಈ ಗಣಪತಿಯ ದರ್ಶನ ನಾವು ಪಡ್ಕೊಂಡ್ರೆ ಎಲ್ಲ ಚಿಂತಾ ನಿವಾರಣೆ ಆಕ್ಕೈತಿ. ಇಲ್ಲೇ ಜನ ಸಾಗರ. ಅತಿ ಇಲ್ಲ ನಾ ಹೇಳ್ಬೇಕಂತಂದ್ರೆ ಒಂದು ಮಾತು, ಮಹಾರಾಷ್ಟ್ರದಲ್ಲಿ ಅತಿ ಸಾಫ್ಟ್ ಜನ. ನಾ ಕರೆ ಹೇಳ್ತೀನಿ, ಭಾಳ ಅಂದ್ರೆ ಭಾಳ ಸಾಫ್ಟ್ ಜನ. ಜಾಸ್ತಿ ಒದ್ದಾಡಂಗಿಲ್ಲ. ಹೇಳ್ತಾರೆ, ಪ್ರೀತಿಯಿಂದ ಹೇಳ್ತಾರೆ. ಅದ ನಂತರ ನಾವು ಇಲ್ಲೇ ಪ್ರಸಾದ ವಿತರಣೆ ಆಗ್ತಾಯಿತ್ತು ರಿಲಯನ್ಸ್ ಫೌಂಡೇಶನಿಂದ. ಅತಿ ರುಚಿಯ ಆದಂಥ ಇದು ಭೋಜನ. ನಾವು ಊಟ ಮುಗಿಸ್ಕೊಂಡು ಇದು ನೆಕ್ಸ್ಟ್ ಗಣಪತಿಯ ನೋಡ್ಲಿಕ್ಕೆ ನಾವು ಬಂದ್ವಿ. ಇದು ಬಾಲ್ ಗಣಪತಿಯ ದರ್ಶನ ನೀವು ಇವಾಗ ಮಾಡ್ತಾಯಿದ್ದೀರಿ. ಇದು ಅತಿ ಸುಂದರ ಬಾಲ್ ಗಣಪತಿ ದರ್ಶನ. ಇದು ಲಾಲ್ಬಾಗ್ಚ ರಾಜ ನೈಟ್ ವ್ಯೂ. ನಾವು ಬಾಲ್ ಗಣಪತಿಯ ದರ್ಶನ ಮುಗಿಸ್ಕೊಂಡು ಬಂದಾಗ ಸಾಯಂಕಾಲ ಆಗಿತ್ತು. ಇಲ್ಲ ಲೈಟಿಂಗ್ ಇಲ್ಲೆಲ್ಲ ಮಾಡಿದ್ರೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ಪುನಃ ನಾವು ಮತ್ತೆ ಇಲ್ಲಿ ಬಂದ್ವಿ. ಇಲ್ಲಿ ಲಾಲ್ಬಾಗ್ಚ ರಾಜ ಲೈಟಿಂಗದ ನೀವು ಇದು ಡೆಕೋರೇಷನನ್ನು ನೋಡ್ಬೋದು. ಇಲ್ಲೇ ಜನ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾರೆ. ಎಲ್ಲಿ ನೋಡಿದ್ರೆ ಎಲ್ ಇ ಡಿ. ಹಾಗೂ ಇದು ರಾಜ ತೇಜುಕ ರಾಜ ಅಂಥೇಳಿ ಇದು ಗಣಪತಿ. ಇದು ಬಹಳ ಸುಂದರ ಗಣಪತಿ. ಇದು ಗಣಪತಿನೂ ಭಾಳ ಸುಂದರ ಇದೆ. ಅಲ್ಲೇ ಡೆಕೋರೇಷನ್ ಮಾಡೋಂಥ ನವಿಲು ಇದು ಕಾವ್ ಅಂಥೇಳಿ ಶಬ್ದ ಮಾಡ್ತಾಯಿದೆ. ಅಲ್ಲೇ ನಿತಿನ್ ಗಡ್ಕರಿ ನಮಸ್ಕಾರ ಮಾಡ್ತಾಯಿದ್ದಾರೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ವಿ. ಅದೇ ಏರಿಯಾದಲ್ಲಿ ಇನ್ನೊಂದು ಭವ್ಯವಾದ ಬಾಹುಬಲಿ ಅಂತ ಗಣಪತಿಯನ್ನು ಇಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ. ಇದು ಮುಂಬೈಚ ರಾಜದ ಗಣಪತಿ. ಇಲ್ಲೇ ಪದ್ಮನಾಭ ಗುಡಿಯ ಡೆಕೋರೇಷನ್ ಮಾಡಲಾಗಿದೆ. ಹಾಗೆ ನಾವು ಒಳಗೆ ಹೋಗ್ತಾ ಇದ್ದೀವಿ. ಇದು ಮುಂಬೈಚ ರಾಜ. ಇದು ಏನು ಇತಿಹಾಸ ಅಂತಂದ್ರೆ ಮುಂಬೈಚ ರಾಜದ ವಿಸರ್ಜನಾ ಸಮಯದಲ್ಲಿ ಅಂದರೆ 11ನೇ ದಿವಸ ಇದು ಬರೋಬ್ಬರಿ ಬೆಳಗ್ಗೆ 6ರಿಂದ 6:30 ಒಳಗಡೆ ಇದು ಮಂಟಪದಿಂದ ಹೊರಗಡೆ ಕರ್ಕೊಂಬರ್ತಾರೆ. ಅದ ನಂತರ ಉಳಿದ ಮುಂಬೈದ ಎಲ್ಲ ಗಣಪತಿ ಮಂಡಲಿಂದ ಹೊರಗೆ ಬರ್ತಾವೆ. ಧನ್ಯವಾದ.